ಹಾಯ್ ನಮಸ್ಕಾರ. ಇಂದಿನ ಟಾಪಿಕ್ ಬಂದ್ಬಿಟ್ಟು ಯಾವ ರೀತಿ ಕಟ್ಸ್ ಗಳು ವ್ಯೂವರ್ಸ್ ಕಣ್ಣನ್ನ ನೋಡ್ಬೇಕಾಗಿರೋ ಕಡೆ ರೀಡೈರೆಕ್ಟ್ ಮಾಡುತ್ತೆ ಅಂತ. ನಿಮ್ ಎಡಿಟ್ಸ್ ಗಳಲ್ಲಿ ಸಿನಿಮ್ಯಾಟಿಕ್ ಫೀಲ್ ಬರ್ಬೇಕಾ? ಹಂಗಂದ್ರೆ ಸುಮ್ನೆ ಕಟ್ ಮಾಡಬೇಡಿ, ಕಟ್ಸ್ ಗಳ ಮೂಲಕ ಗೈಡ್ ಮಾಡಿ. ಹಾಯ್, ನಾನು ನಿಮ್ಮ ಸಾಗರ್ ಮಾತಾಡ್ತಾ ಇರೋದು. ಮೊದಲನೇ ರೀತಿ ಕಟ್ಸ್ ಬಂದ್ಬಿಟ್ಟು ಮ್ಯಾಚ್ ಕಟ್. ಇದು ವಿಜುವಲ್ ಕಂಟಿನ್ಯೂಟಿನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಕೈ ಇದ್ರೊಳಗಡೆ ಎಲ್ಲಾದ್ರಲ್ಲೂ ಒಂದೇ ತರ ಕಾಣಿಸ್ತಾ ಇದೆ, ಬಟ್ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗ್ತಾ ಇದೆ. ಸೊ ಫಸ್ಟ್ ಸೀನ್ ಇಂದ ಸೆಕೆಂಡ್ ಸೀನ್ ಗೆ ಟ್ರಾನ್ಸಿಷನ್ ಮಾಡ್ಬೇಕಿದ್ರೆ ಈ ರೀತಿ ಕಟ್ಸ್ ಗಳನ್ನ ನೀವು ಯೂಸ್ ಮಾಡಬಹುದು. ಸೆಕೆಂಡ್ ಟೈಪ್ ಜೆ ಕಟ್. ನೀವು ಮಾತಾಡೋ ಟೈಮ್ ಅಲ್ಲೇನೆ ನೆಕ್ಸ್ಟ್ ಕ್ಲಿಪ್ ಆಡಿಯೋ ಆಲ್ರೆಡಿ ಪ್ಲೇ ಆಗೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಕೇಳಿಸ್ಕೊಳ್ಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಟ್ರೈನ್ ಸೌಂಡ್ ಹೇಗೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಬಂದು ಆಮೇಲೆ ನಿಮ್ಗೆ ಕ್ಲಿಪ್ ಕಾಣಿಸ್ತು. ಸೊ ದೀಸ್ ಕೈಂಡ್ ಆಫ್ ಕಟ್ಸ್ ಆರ್ ಕಾಲ್ಡ್ ಜೆ ಕಟ್. ಈ ರೀತಿ ಜೆ ಕಟ್ಸ್ ಬಂದ್ಬಿಟ್ಟು ಒಂದು ಆಂಟಿಸಿಪೇಷನ್ ಮತ್ತೆ ಒಂದು ಫ್ಲೋ ನ ಸೆಟ್ ಮಾಡುತ್ತೆ. ಅಂಡ್ ಇದ್ರ ಇನ್ವರ್ಸ್ ಬಂದ್ಬಿಟ್ಟು ಎಲ್ ಕಟ್ ಅಂತ ಕರೀತಾರೆ. ಅಂದ್ರೆ ಕ್ಲಿಪ್ ಮುಗಿದ ಮೇಲೂ ಅದರ ಆಡಿಯೋ ಸಸ್ಟೈನ್ ಆಗ್ತಾ ಇರೋದು. ಮೂರನೇ ರೀತಿ ಬಂದ್ಬಿಟ್ಟು ರಿಯಾಕ್ಷನ್ ಕಟ್. ಅಂದ್ರೆ ಆಕ್ಷನ್ ನ ತೋರ್ಸೋದ್ ಬದಲು ರಿಯಾಕ್ಷನ್ ನ ತೋರಿಸ್ತಿದೀವಿ. ಸೊ ಇದ್ರಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ಆಂಟಿಸಿಪೇಟ್ ಮಾಡೋದ್ ಬದಲು ಅವ್ರ ರಿಯಾಕ್ಷನ್ ನೋಡಿ ನೀವು ಜಡ್ಜ್ ಮಾಡ್ತಾ ಇದ್ದೀರಾ. ಈ ತರ ಕಟ್ಸ್ ಬಂದ್ಬಿಟ್ಟು ಎಮೋಷನ್ ಗೆನೆ ಸೀದಾ ಗಾಣ ಹಾಕತ್ತೆ. ಸೊ ನೀವು ನೆಕ್ಸ್ಟ್ ಯಾವ ರೀತಿ ಕಟ್ ಮಾಡ್ತೀರಾ ಅಂತ ಯೋಚನೆ ಮಾಡಬೇಡಿ. ವ್ಯೂವರ್ ಗೆ ನೆಕ್ಸ್ಟ್ ಏನ್ ಫೀಲ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ.